ರಾಯಲ್ ಎನ್ಫೀಲ್ಡ್ 2015. ಬನ್ನಿ ಚಚ್ಚಣ. ನಮಸ್ಕಾರ ಗಾಯ್ಸ್. ಇವತ್ತು ನಾನು ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಸರ್ವೀಸ್ ಹೋಗ್ತಾ ಇದ್ದೀನಿ. ನನ್ನ 3ನೇ ಸರ್ವೀಸು. ನಾನು ಗಾಡಿ ತೊಗೊಂಡು ಬಂದು ಸಿಸಿ ಶೋರೂಮಲ್ಲಿ ತೊಗೊಂಡದ್ದು. ಅದಕ್ಕೆ ಇವಾಗ 8,952 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಸಿಸಿ ಹೋಗುವವರೆಗೆ 9,000 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಸರ್ವೀಸಿಗೆ. ಫ್ಯೂಲ್ ಹಾಕ್ಸ್ಕೊಂಡು ಹಂಗೆ ಹೋಗೋಣ. ಫುಲ್ ಟ್ಯಾಂಕ್ ಮಾಡು ಸಿರ್ಸಿಗೆ. ಹಾಂ, ನನ್ನ ಫ್ರೆಂಡು ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದಾನಂತೆ ಅರಸೀಕೆರೆಗೆ. ಇಲ್ಲೇ ಇರ್ತೀನಿ ಅಂದ. ನಾನು ಮುಂದೆ ಬಂದುಬಿಟ್ಟಿದ್ದಾನೆ. ಇಲ್ಲೇ ಇದ್ದಾನೆ ನೋಡಿ. ಫುಲ್ ಬ್ಯಾಗಲ್ಲಿ ಹಾಕ್ಕೊಂಡು ಚಿತ್ತಾಗಿ ರೆಡಿಯಾಗಿ ಬಂದಿದ್ದಾನೆ. ಮತ್ತೆ ರೆಕಾರ್ಡ್ ಆಯ್ತದೆ ಇಲ್ಲ ನೋಡು. ಹಾಂ ಹಾಂ, ಎಲ್ಲಿ ಇಲ್ಲ ಇದರಲ್ಲಿ ರೆಕಾರ್ಡ್ ಆಯ್ತು. ನೋಡಿ ಕಾಣಿಸ್ತದೆ. ಹಾಂ, ಜಸ್ಟ್ ಸ್ಟಾಪ್. ಗೇರ್ಸಪ್ಪ, ಮಾವಿನಗುಂಡಿ, ಸಿದ್ದಾಪುರ, ಸಿರ್ಸಿ ರೂಟ್ ತೊಗೊಳ್ತಾ ಇದ್ದೀನಿ. ಅವನು ಅರಸೀಕೆರೆಗೆ ಹಾಗೆ ಹೋಗ್ತಾನ. ಹಾಗೆ ಅವನು ಮಾವಿನಗುಂಡಿಯಲ್ಲಿ ಅರಸೀಕೆರೆ ಹೋಗ್ತಾನೆ. ನಾನು ಹಿಂಗೆ ಯಲ್ಲಾಪುರ ಸಿದ್ದಾಪುರ ಮೇಲೆ ಹಿಂಗೆ ಬಂದುಬಿಡ್ತೀನಿ. ಸ್ವಾಮಿ ಶರಣಮಯ್ಯಪ್ಪ. ಸೊ 1 ಅವರ್ದಲ್ಲಿ ಒಂದು ಟೀ ಒಂದು ಬ್ರೇಕ್ ಹಾಕ್ತೀವಿ. ಅಲ್ಲಿ ಅವನು ಬುಲೆಟ್ ಓಡಿಸ್ಕೊಳ್ತೇನೆ. ನೋಡುವ ಯಾವ ಥರ ಕಾಣುತ್ತೆ ಇದರಲ್ಲಿ ಬುಲೆಟು ಅಂತ. ಬನ್ನಿ ಚಚ್ಚಣ. ಹೊನ್ನಾವರ ಬ್ರಿಡ್ಜ್ ನೋಡಿ. ಹಾಂ, ಹೇಳ್ತಾ ಇದ್ದೆ. ದಿಸ್ ಇಸ್ ಹೊನ್ನಾವರ ಬ್ರಿಡ್ಜ್. ಬೆಳಿಗ್ಗೆ ಎದ್ದು ವಾಕ್ ಮಾಡ್ತಾ ಇದ್ದಾರೆ ಹಿರಿಯ ನಾಗರಿಕರು. ಇವಾಗ ಟೀ ಕುಡ್ದು ಹೊಡ್ತಾ ಇದ್ದೀವಿ. ಒಂದು ಬುಲೆಟ್ ಓಡಿಸ್ಕೊಳ್ವಾ. ರಾಯಲ್ ಎನ್ಫೀಲ್ಡ್ 2015 ಮಾಡಲು. ಎನ್ಫೀಲ್ಡ್ ಮನೆ
ಬುಲೆಟೆಲ್ಲ ಓಡಿಸ್ಕೊಳ್ಳೋದು ಕಮ್ಮಿ ನಾನು. ವ್ಯೂ ಹೇಗೆ ಬರ್ತಾಯಿದೆ ನನಗೆ ಗೊತ್ತಿಲ್ಲ, ಒಟ್ರಲ್ಲಿ ಚೆನ್ನಾಗಿ ಬರ್ತಿದೆ ಅಂದ್ಕೊಂಡಿದ್ದೀನಿ. ಬುಲೆಟ ಪವರ್ ಬುಲೆಟ್. ಬುಲೆಟ್ ಮನ್ಸ್ಬಿಟ್ರೆ ಮನ್ಸ್ಕೊಂಡೆ ಹೋಗ್ತಾ ಇರೋದು. ರೂಢಿ ಇಲ್ಲಲ್ಲ ಅದಕ್ಕೆ. ಇವತ್ತು ವಾತಾವರಣ ಫುಲ್ ಚೇಂಜ್ ಇದೆ ಮಾತ್ರ. ಯಾಕೆಂದರೆ ನಿನ್ನೆ ಸ್ವಲ್ಪ ಉಣುವಂತೆ ಹೊನ್ನವರ ಕಡೆ ಸ್ವಲ್ಪ ಮಳೆ ಬಂದಿತ್ತು. ಇವತ್ತು ಮಳೆ ಬಂದರೆ ಊಹಿಸ್ತು, ಮಳೆ ಬಂದರೆ ಎಲ್ಲರೂ ಬಾದು. ಅಂದರೆ ನಾನು ಆವಾಗ ಹೇಳ್ದಂಗೆ ಸಿರ್ಸಿ ರೋಡು ಸ್ವಲ್ಪ ರಿಪೇರಿ ಮಾಡ್ತಾವ್ರೆ. ಯಾಕಂದರೆ ಫುಲ್ ರೋಡೆಲ್ಲ ಫುಲ್ ಹಾಳಾಗಿತ್ತು. ಒಂದು ಎರಡು ಕಿಲೋಮೀಟ್ರ್ ಚೆನ್ನಾಗಿರುತ್ತೆ, 2 ಕಿಲೋಮೀಟ್ರ್ ಚೆನ್ನಾಗಿಲ್ಲ, ಫುಲ್ ಹಾಳಾಗಿತ್ತು. ಅದಕ್ಕೋಸ್ಕರ ರಿಪೇರಿ ಮಾಡ್ತಾ ಇದ್ದಾರೆ ಸಿರ್ಸಿ ರೋಡು. ಅದಕ್ಕೋಸ್ಕರ ನಾನು ಈ ರೂಟ್ ತೊಗೊಂಡಿದ್ದೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಸಿರ್ಸಿ ಹೋದರೆ ರಿಟರ್ನ್ ಬರುವಾಗ ಸಿದ್ದಾಪುರ, ಮೈನಗುಂಡಿ, ಗೇರ್ಸಪ್ಪ ರೂಟಲ್ಲೇ ಬರೋದು. ಯಾಕಂದರೆ ರೋಡು ಚೆನ್ನಾಗಿದೆಯಾ, ಆರಾಮಾಗಿ ಪೀಸಾಗಿ ಬಂದುಬಿಡ್ಬೋದು. ನಾನು ಹೇಳಬೇಕು ಅಂದರೆ ಕ್ಯಾಮ್ರಾ ತಗೊಳ್ಳೋಕ್ಕಿಂತ ಮೊದಲೇ ಫುಲ್ ರೈಡ್ಸ್ ಮಾಡಿದ್ದೆ ನಾನು. ಅಂದರೆ ಫಸ್ಟ್ ಬೆಂಗಳೂರು ಹೋಗಿದ್ದೆ, ಬೆಂಗಳೂರಿಂದ ತಮಿಳ್ನಾಡು ಸೇಲಂಗೆ, ಸೇಲಂ ಅಂತ ಎರ್ಕಾಡ್ ಅಂತ ಬರುತ್ತೆ ಹಿಲ್ ಸ್ಟೇಷನು, ಸಕ್ಕತ್ತಾಗಿದೆ ಮಾತ್ರ, ಅಲ್ಲೋಗಿದೆ. ನೆಕ್ಸ್ಟು ಕೇರಳ, ಕಾಸರಗೋಡು ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ. ಹಿಂಗೆ ಒಂದು ರೈಡ್ ಹೋಗಿ ಬರೋಣ ಅಂತ ಕೇರಳ ಹೋಗಿದ್ದೆ. ಆಮೇಲೆ ಏನೋ ನನಗೂ ಬೇಜಾರಾಯಿತು ಅಂತ AP ನಡೆದುಬಿಟ್ಟಿದೆ, ಮಂತ್ರಾಲಯ. 3 ಸ್ಟೇಟ್ ತಿರುಗಿದ್ದೀನಿ, ಯಾವುದೂ ವೀಡಿಯೋಸ್ ಇಲ್ಲ. ಕ್ಯಾಮ್ರಾ ಬಂದಮೇಲೆ ಮಾಡೋಣ ಲಾಂಗ್ ಯಾವ್ದಾದ್ರು ಒಂದು ವೀಡಿಯೋ ಮಾಡಿ ಹಾಕೋಣ. ನೆಕ್ಸ್ಟು ಪ್ಲ್ಯಾನಿಂಗ್ ಸಿಕ್ಕಾಪಟ್ಟೆ ಇದೆ. ಅಂದರೆ ಪ್ಲ್ಯಾನಿಂಗ್ ಅಂದರೆ ಅಯೋಧ್ಯೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನೋಡುವ ಯಾವ ಥರ ಆಗುತ್ತೆ ಆ ಥರ ಹೋಗುವ ಅಷ್ಟೆ. ಹಡಿನ್ಬಾಳ ಇದು ಹಡಿನ್ಬಾಳ ರೋಡ್ ಮಾತ್ರ ಹೊನ್ನಾವರದಿಂದ ಹಡಿನ್ಬಾಳವರೆಗೆ ರೋಡ್ ಚೆನ್ನಾಗಿಲ್ಲ. ಹಡಿನ್ಬಾಳ ಆದಮೇಲೆ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿದೆ ರೋಡ್ ಮಾತ್ರ, ಗೇರ್ಸಪ್ಪವರೆಗೂ ಸಕ್ಕತ್ತಾಗಿದೆ. ನೆಕ್ಸ್ಟು ಇಲ್ಲಿ ಜೋಗ ರೂಟು ಚೆನ್ನಾಗಿದೆ, ಜೋಗ ರೂಟು ಒಳ್ಳೆಯದೆ. ನನ್ನ ಚಾನಲ್ ನೇಮ್ ಕರಾವಳಿ ಕನ್ನಡಿಗ ಅಂತ ಇಟ್ಟಿದ್ದೀನಿ. ಬುಲೆಟ್ ಸೌಂಡ್ ಮಾತ್ರ ಸೌಂಡೇ ಗುರು. ಫುಲ್ ಟನಲ್ ಒಳಗೆಲ್ಲ ಈ ಬುಲೆಟ್ ಎತ್ಕೊಂಡು ಹೋಗ್ಬೇಕು, ಅದ್ರ ಸೌಂಡೇ ಬೇರೆ, ಕಿತ್ಕೊಂಡು ಹೋಗ್ತಾ ಇರತ್ತೆ ಅಲ್ಲ ಸೌಂಡು. ಇದೇ ಹಿಂಗಿರುತ್ತೆ GT ಎಲ್ಲ ಹೊಡೆದೆ ಅಂದರೆ ಹೆವಿ. ನನ್ನ ಮಗಂದು ಹಂಗೆ ಇರ್ಬೇಕು. ಗೇರ್ ಸಪ್ಪದಲ್ಲಿ ಬೇರೆ ಸರಿಯಾಗಿ ಮಳೆ ಹೊಡಿತಾ ಇದೆ. ಸ್ವಲ್ಪ ಲೈಟಾಗಿ ಬರ್ತಾ ಇದೆ ಮಳೆ, ಕ್ಯಾಮ್ರಾನು ಇದಾಗ್ತಾ ಇದೆ. ಗೇರ್ ಸಪ್ಪದಲ್ಲಿ ವಿಡಿಯೋನ ಬಂದ್ ಮಾಡ್ತೀನಿ, ನೋಡುವ ಮಳೆ ಬಂದಾದ್ಮೇಲೆ ಆನ್ ಮಾಡ್ತೀನಿ. ಗೇರ್ ಸಪ್ಪ ಬಂದ್ವಿದೆ, ಗೇರ್ ಸಪ್ಪ ನೋಡಿ. ಇದು ಗೇರ್ ಸಪ್ಪ ಸರ್ಕಲ್ಲು ಹೀಗೆ ಒಳಗಡೆ ಹೋದರೆ ಬಂಗಾರಮಕ್ಕಿ ಟೆಂಪಲಿಗೆ ಹೋಗುತ್ತೆ. ಮಳೆ ಬಂತಲ್ಲ ಮರೆ, ಹಾಂ ವರ್ಷಕ್ಕೆ ಕೈಯೆಲ್ಲ ನೋಯ್ತದೆ ಸಾಯಿಲಿ. ಹೋಗುದು ನಾನು ತರಲಿಲ್ಲ, ಮ್ಯಾನ್ ಮಳೆ ಬಂದ್ರೆ ಎಂತ ಮಾಡೋದು. ಕ್ಯಾಮ್ರಾ ಬ್ಯಾಗಲ್ಲಿ ಹಾಕೊಂಬೋದಾಯ್ತು. ವಾಟರ್ ಪ್ರೂಫೇ ಬಾ, ಕೇಸ್ ಹಾಕೊಂಡಿದ್ದಲ್ಲ, ಬ್ಯಾಟ್ರಿ ಕವರ್ ತೆಗೆದಿದೆ, ಬ್ಯಾಟ್ರಿ ಒಳಗೆ ನೀರು ಹೋಯ್ತು. ಆವಾಗ ಮಾತ್ರ ಮಳೆ ಸಿಕ್ಕಾಪಟ್ಟೆ ಮಳೆ ಇತ್ತು ಅಲ್ಲ ಆ ಕಡೆ ಗೇರ್ ಸಪ್ಪ ಮಾವಿನಗುಡಿ ಆ ಘಾಟ್ಸಲ್ಲಿ. ಈ ಕಡೆ ನೋಡಿ ಸಿದ್ದಾಪುರ್ಗೆ 7 ಕಿಲೋಮೀಟ್ರ್ ಇದೆ, ಸಿಕ್ಕಾಪಟ್ಟೆ ಬಿಸಿಲು. ನಾನು ಎಷ್ಟು 7:45 ಹೊರಟಿದ್ದು ಮನೆಯಿಂದ, ಇವಾಗ ಟೈಮು 11:45.
ಇನ್ನು ಇವಾಗ ಸಿದ್ದಾಪುರನೂ ರೀಚ್ ಆಗಲಿಲ್ಲ, ಮತ್ತೆ ಇನ್ನು 47-45 ಕಿಲೋಮೀಟ್ರ್ ಇದೆ ಶಿರ್ಸಿಗೆ. ಇವಾಗ ಸಿದ್ದಾಪುರದಲ್ಲಿದ್ದೀನಿ ನಾನು. ಇವಾಗ ಸಿದ್ದಾಪುರ ಸಿಟಿ. ಶೋರೂಮ್ ಬಂದೆ ನೋಡಿ ಇವತ್ತು. ಇವಾಗ ಇದೇ ಶೋರೂಮ್, ಯಮಹಾ ಹೆಗಡೆ ಏಜೆನ್ಸಿ ಅಂತ, ಬ್ಲೂ ಸ್ಕ್ವೇರ್ ಕಂಪನಿ. ಬ್ಲೂ ಸ್ಕ್ವೇರ್ ಹಾಂ, ಸರ್ವಿಸ್ ಇತ್ತು. ಹಾಂ, ಈ ಕಡೆಯಿಂದ ಒಂದು ಏನೋ ಸೌಂಡ್ ಬರುತ್ತೆ ನೋಡಿ ಅಣ್ಣ. ಈ ಕಡೆಯಿಂದ ಚಿಕ್ಕದಾಗಿ ಸೌಂಡ್ ಬರ್ತದೆ. ರನ್ನಿಂಗ್ ಅಲ್ಲ? ಹಾಂ, ರನ್ನಿಂಗ್ ಚಾಲೋ ಮಾಡಿದ್ರೆ ಸಾಕು, ಗೊತ್ತಾಗುತ್ತೆ. ಚಿಕ್ಕದಾಗಿ ಸೌಂಡ್ ಬರುತ್ತೆ. ಬಂದಿದ್ದರೆ ಅದು ಫೋರ್ಕ್ ಅಸೆಂಬ್ಲಿ, ಹೌದಲ್ಲ? ಸಿಂಗಲ್ ಪೈಪ್ ಸಿಗೋದಿಲ್ಲ, ಫುಲ್ ಅಸೆಂಬ್ಲಿ. ಅಂದರೆ ಚೆಕ್ ಮಾಡಿ ನೋಡ್ಬೇಕು ಒಳಗಡೆ ಅಂತ ಹೇಳಿದರು. ಒಳಗಡೆ ಅಂತ ಚೆಕ್ ಮಾಡಿ ಬಿದ್ದಿದ್ರು ಸರ್ ಅವ್ರೇನೋ ಹೊಡೆದು ನೋಡಿ ಏನು ಅಂತ ಹೇಳ್ತಾರೆ. ಓಕೆ, ರೆಡಿ ಆಗ್ತಾ ಇದೆ ನೋಡಿ ಎಲ್ಲ ಕಡೆ. ವರ್ಷನ್ 4.0 ಸರ್ವಿಸ್ ಆಯಿತು ನೋಡಿ. ಹೆಂಗೆ ಕಾಣ್ತಾ ಇದೆ ಅದು ಗಾಡಿ, ಸಖತ್ತಾಗಿ ಕಾಣ್ತಾ ಇದೆ ಗಾಡಿ ನೋಡಿ, ಕ್ಲೀನಾಗಿ ಕಾಣ್ತಾ ಇದೆ. ಓಕೆ, ಎತ್ಕೋ ಹೋಗೋಣ. ಸರ್ವಿಸ್ ಆಯಿತು. ಸರ್ವಿಸು ಬಿಲ್ ಅಮೌಂಟ್ ಎಷ್ಟಾಯಿತು ಅಂದರೆ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಬನ್ನಿ. ಟೋಟಲ್ ಕಿಲೋಮೀಟ್ರು 9,079 ಕಿಲೋಮೀಟ್ರ್ ಆಗಿದೆ. ಇನ್ನು ನೆಕ್ಸ್ಟು 13,000ಕ್ಕೆ ಸರ್ವಿಸು, 4th ಸರ್ವಿಸು. ಟೋಟಲ್ ಸರ್ವಿಸ್ ಕಾಸ್ಟು 1,513 ರೂಪಾಯಿ ಆಗಿದೆ. ಇವಾಗ ಇದೇ ರೋಡಲ್ಲಿ ಹೋಗೋದು. ಸಮಯಾನಿ ಸೋತೋದೆ ಬಡಾಯಿ ಗುಂಗಲ್ಲಿ, ಸೋತೆ ಹೋದೆ ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಗುರು, ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಕಡಬರ್ಸೆ ಹಿಂಗೆ ಇದೇ ರೂಟಲ್ಲಿ ಹೋದರೆ ಸಾಗರ, ಶಿವಮೊಗ್ಗ, ಬೆಂಗಳೂರು ಹೋಗ್ಬೋದು. ಈ ರೂಟಲ್ಲಿ ಹೋದರೆ ನಮ್ಮ ಮನೆಗೆ ಹೋಗ್ಬೋದು, ಹೊನ್ನಾವರ. ಇದು ನೋಡಿ ಫಾಗು, ಇಲ್ಲಿ ಮಾತ್ರ ಸೈಕಾಗಿದೆ ಮಾತು. ಹೆವಿ ಇದೆ ಫಾಗ್. ಸಕ್ಕದಾಗಿ ಓವರ್ಟೇಕ್ ಮಾಡ್ಕೊ ಬಂದವನು. ಫುಲ್ ಫಾಗು.
ಹೊನ್ನಾವರ ಬಂದ್ವಿ. ಜಸ್ಟ್ ಹೊನ್ನಾವರ ರೀಚ್ ದಟ್. ಗುಣವಂತಿ ಮತ್ತೆ ಬಿಡ್ಲ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಗಾಯ್ಸ್, ಈ ವಿಡಿಯೋನೆಲ್ಲ ಮುಗಿಸ್ತಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.